ಹಿಡಿದ ಹೊಲಗಳು ಹಾಡುತ್ತ ಉರುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಧರ್ಮವೇ ಅಪರ ಸಾಧನವು ಕಷ್ಟದೊಳನ್ನವ ತುಳಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಆಧುನಿಕತೆಗೆ ಮಾರಿ ಹೋಗಿ ಪಿತ್ರಾರ್ಜಿತವಾಗಿ ಬಂದ ಜಮೀನನ್ನ ಮಾರಿಕೊಂಡು ಗ್ರಾಮಗಳನ್ನೇ ತೊರೆದು ನಗರ ಮತ್ತು ಪಟ್ಟಣ ಸೇರಿಕೊಳ್ಳುತ್ತಿರುವ ಇಂದಿನ ಪೀಳಿಗೆಯ ಅದೆಷ್ಟೋ ಜನರಿಗೆ ಮಾದರಿ ಎಂಬಂತೆ ಈ ಯುವ ದಂಪತಿ ಕೃಷಿಯಲ್ಲಿ ಬದುಕು ರೂಪಿಸಿಕೊಂಡಿದ್ದಾರೆ. ಹೌದು, ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿ ಧರ್ಮಾಪುರ ಗ್ರಾಮ ಪಂಚಾಯಿತಿಯ ಮಲ್ಲನಗೌಡ ಕೊಪ್ಪಲು ಗ್ರಾಮದ ಪ್ರಗತಿಪರ ರೈತ ದಂಪತಿ ಮಹೇಶ್ ಮತ್ತು ಪಲ್ಲವಿ ಕೃಷಿ ಮತ್ತು ಮೇಕೆ ಸಾಗಾಣಿಕೆಯನ್ನ ಕಸುಬಾಗಿಸಿಕೊಂಡಿದ್ದು ಉತ್ತಮ ಆದಾಯ ಮೂಲವನ್ನ ಕಂಡುಕೊಂಡಿದ್ದಾರೆ. ಪಿತ್ರಾರ್ಜಿತವಾಗಿ ತಮಗೆ ಬಂದ 6 ಎಕರೆ ಜಮೀನಿನಲ್ಲಿ ಬಂಗಾರದ ಬೆಳೆ ಬೆಳೆಯುತ್ತಿದ್ದು ಕೃಷಿಯ ಮಹತ್ವ ಸಾರಿದ್ದಾರೆ. ಇದರ ಜೊತೆಗೆ ಮೇಕೆ ಸಾಕಾಣಿಕೆಯನ್ನ ಕಸುಬಾಗಿಸಿಕೊಂಡು ಮಾದರಿ ಕೃಷಿಕರೆನಿಸಿಕೊಂಡಿದ್ದಾರೆ. ತಮ್ಮ 3 ಎಕರೆ ಜಮೀನಿನಲ್ಲಿ 100 ತೆಂಗಿನ ಮರಗಳು ಹಾಗೂ 1800 ಅಡಿಕೆ ಮರಗಳನ್ನು ಬೆಳೆಸಿದ್ದಾರೆ. ಜೊತೆಗೆ ಅವು ಈಗಾಗಲೇ ಫಲ ನೀಡುತ್ತಿದ್ದು ಇವುಗಳ ಪೋಷಣೆಗೆ ಮೇಕೆಗಳ ಗೊಬ್ಬರವನ್ನ ಬಳಸುತ್ತಾರೆ. ಇನ್ನು ಉಳಿದ 3 ಎಕರೆಯಲ್ಲಿ ಮೇಕೆಗಳಿಗೆ ಸಾಗುವಷ್ಟು ಮೇವನ್ನ ಬಳಸಿಕೊಂಡಿದ್ದಾರೆ. ಬೇರೆಯವರ ಜಮೀನುಗಳನ್ನು ಉಪ ಬೆಳೆಗಾಗಿ ಮಾಡಿಕೊಳ್ತಾರೆ. ಅದರಲ್ಲಿ ಭತ್ತ, ಜೋಳ, ರಾಗಿ, ದವಸ ಧಾನ್ಯಗಳನ್ನು ಮನೆಗೆ ಆಗುವಷ್ಟು ಬೆಳೆದುಕೊಳ್ತಾರೆ. ನಾನಾ ತಳಿಯ 100 ಮೇಕೆಗಳು ಹಾಗೂ 100 ಕುರಿಗಳು ಇವರು ಸಾಕಿದ್ದಾರೆ. ವರ್ಷಕ್ಕೆ 2 ಬಾರಿ ಮರಿ ಹಾಕುವ ಮೇಕೆಗಳಿಂದ ಮುಂದಿನ 2 ವರ್ಷಗಳಲ್ಲಿ ಹಾಕಿದ ಬಂಡವಾಳಕ್ಕಿಂತ 5 ಪಟ್ಟು ಹೆಚ್ಚಿನ ಆದಾಯ ಇವರಿಗೆ ದೊರೆಯಲಿದೆ. ಇನ್ನು ಮೇಕೆಗಳ ಆಹಾರಕ್ಕಾಗಿ ಕುದುರೆ ಹುಲ್ಲು, ಮೆಕ್ಕೆಜೋಳ, ಸೀಮೆ ಹುಲ್ಲನ್ನು ತಾವೇ ಬೆಳೆಯುತ್ತಿದ್ದಾರೆ. ವರ್ಷಕ್ಕೆ ಸುಮಾರು 15 ಲಕ್ಷಕ್ಕೂ ಹೆಚ್ಚಿನ ಆದಾಯವನ್ನ ಕೇವಲ ಇವರು 6 ಎಕರೆ ಜಮೀನಿನಲ್ಲಿ ಗಳಿಸುತ್ತಿದ್ದಾರೆ. ಮೇಕೆಗಳಿಂದ ವರ್ಷಕ್ಕೆ ಸುಮಾರು 10 ಟನ್ಗಳಷ್ಟು ಕಾಂಪೋಸ್ಟ್ ಗೊಬ್ಬರ ಇವರಿಗೆ ದೊರೆಯುತ್ತಿದ್ದು ಇದನ್ನು ತೆಂಗಿನ ಮತ್ತು ಅಡಿಕೆ ತೋಟಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಇನ್ನು ತೆಂಗು ಅಡಿಕೆಯಿಂದ 5 ಲಕ್ಷ ಹೆಚ್ಚಿನ ಆದಾಯ ಇವರು ಗಳಿಸುತ್ತಿದ್ದು ಇದರ ಜೊತೆಗೆ ಹೈನುಗಾರಿಕೆಯಿಂದ ಕೂಡ ಆದಾಯ ಗಳಿಸುತ್ತಿದ್ದಾರೆ. ಯಾವುದೇ ಕೆಲಸವನ್ನ ನಿಷ್ಠೆಯಿಂದ ಮಾಡಿದರೆ ಮಾತ್ರ ಯಶಸ್ಸು ಖಂಡಿತ ಎನ್ನುವುದಕ್ಕೆ ಸಾಕ್ಷಿಯಾಗಿರುವ ಈ ಮಾದರಿ ರೈತ ತನ್ನ ತಂದೆ ಬಿಂದೇಗೌಡರು ಹಾಗೂ ಪತ್ನಿ ಪಲ್ಲವಿ ಕೊಡುತ್ತಿರುವ ಹೆಚ್ಚಿನ ಸಹಕಾರದಿಂದ ಹೈನುಗಾರಿಕೆಯನ್ನ ಮಾಡಿಕೊಂಡು ಕೃಷಿಯಲ್ಲಿ ಈ ಮಟ್ಟದ ಒಂದು ಯಶಸ್ಸು ಕಾಣುತ್ತಿದ್ದೇವೆ ಎಂದು ಮುಗ್ಧವಾಗಿ ಹೇಳುತ್ತಾರೆ. ಒಟ್ನಲ್ಲಿ ಪರಿಸರದ ಕಾಳಜಿಯ ಜೊತೆಗೆ ಇತ್ತೀಚಿನ ಯುವಕರಿಗೆ ಕೃಷಿಯಲ್ಲೂ ಉತ್ತಮ ಬದುಕು ಕಟ್ಟಿಕೊಳ್ಳಬಹುದು ಎಂದು ಬದುಕಿ ತೋರಿಸಿ ಮಾದರಿಯಾದ ಮಹೇಶ್ ಹಾಗೂ ಪಲ್ಲವಿ ರೈತ ದಂಪತಿಗಳಿಗೆ ಒಂದು ಸಲಾಂ ಹೇಳಲೇಬೇಕು. ನಂದು BA ಕಂಪ್ಲೀಟ್ ಆದಮೇಲೆ ಮನೆಯಲ್ಲಿ ನನಗೂ ಪರ್ಸೆಂಟೇಜ್ ಕಡಿಮೆ ಆಯಿತು. ಯಾವ ಕೆಲಸ ನಾನು ಟ್ರೈ ಮಾಡಿಲ್ಲ. ಸರಿ ಅಂದ್ಬಿಟ್ಟು ವ್ಯವಸಾಯ ಸ್ಟಾರ್ಟ್ ಮಾಡಿದೆ. ವ್ಯವಸಾಯ ಅಡಿಕೆ ತೋಟಗಳನ್ನ ಅಡಿಕೆ ಗಿಡ ನೆಟ್ಟು ಅಡಿಕೆ ಗಿಡ ಎಲ್ಲ ಕಂಪ್ಲೀಟ್ ಆಯಿತು. ಅದಾದಮೇಲೆ ಅಡಿಕೆ ತೋಟಕ್ಕೆ ಗೊಬ್ಬರ ಬೇಕು. ನೀನು ಇವಾಗೆಲ್ಲ ಗೊಬ್ಬರ ತುಂಬ ಕಾಸ್ಟ್ಲಿ ಅಂದ್ಕೊಂಡು ಆಡು ಸ್ಟಾರ್ಟ್ ಮಾಡಿದೆ. ಫಸ್ಟು ಒಂದು ಆಡು ತಗೊಂಡ್ಬಂದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದೇ ಆಡು ತಂದಿದ್ದು. ಆಮೇಲೆ ಒಂದು 10 ಆಡು, ಒಂದು 6 ತಿಂಗಳು ಬಿಟ್ಟು ಒಂದು 10 ಆಡು ತಗೊಂಡೆ. ಈಗ ಟೋಟಲ್ ಆಡಿಗೆ 2.25 ಲಕ್ಷ ಬಂಡವಾಳ ಹಾಕಿದೆ. ಈಗ ನನ್ನ ಹತ್ರ 100 ಆಡವೆ. ಮರಿ ಹಾಕೋ ಆಡು ಒಂದು 80 ಆಡು ಮರಿ ಹಾಕೋ ಆಡೇ. ಆಮೇಲೆ ಆಡು ಸ್ಟಾರ್ಟ್ ಮಾಡಿ 4 ವರ್ಷ ಆಯಿತು. ಅದ್ರ ಅನ್ಬೋದು 2 ಕುರಿನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಒಂದು 85 ಕುರಿ 8 ಲಕ್ಷ ಬಂಡವಾಳ ಕೊಟ್ಟು ಒಂದು 85 ಕುರಿ ತೊಗೊಂಡ್ಬಂದಿದ್ದೀನಿ. ಈ ಕುರಿನೂ ಚೆನ್ನಾಗೈತೆ. ಕುರಿ ಸ್ಟಾರ್ಟ್ ಮಾಡಿ ಇವಾಗ 1 ವರ್ಷ ಆಯಿತು. ಆಡು ಸ್ಟಾರ್ಟ್ ಮಾಡಿ 4 ವರ್ಷ ಆಯಿತು. ಕ್ಲೀನಾಗಿ ನಡೀತಾ ಐತೆ. ಆಮೇಲೆ ಜಮೀನುಗಳಿಗೆ ಒಳ್ಳೆ ಗೊಬ್ಬರ. ಆಮೇಲೆ ನಾನು ಹೆಂಗೆ ಮಾಡ್ತೀನಿ, ಒಂದು ಆಡು ಕಂಪಲ್ಸರಿ 2 ಮರಿ ಅಂತೂ ಗ್ಯಾರಂಟಿ. 3 ಆಗ್ತದೆ, 2 ಆಗ್ತದೆ, 1 ಆಗ್ತದೆ, 4 ಹಾಕೈತೆ ನನ್ನ ಹತ್ರ. ಅದರಲ್ಲಿ 2 ಮರಿ ಅಂತೂ ಕಂಪಲ್ಸರಿ. ನಾನು ಹೆಂಗೆ ಮಾಡ್ತೀನಿ, ಒಂದು ಮರಿ ನಾನು 2 ತಿಂಗಳು 1 ಮರಿ ಮಾರಿಬಿಡ್ತೀನಿ. ಇನ್ನೊಂದು ಮರಿ ನಾನೇ ಮಡಿಕತ್ತೀನಿ. ತಾಯಿ ಹಾಲು ವೇಸ್ಟ್ ಆಗಬೇಕು, ನನಗೂ ಬಂಡವಾಳ ಆಗಬೇಕು. ಆ ರೀತಿ ಮಾಡ್ತಾಯಿದ್ದೀನಿ. ಫಿಕ್ಸೆಡ್ ರೈಟು. ವಾತ್ ಮರಿ ತಗೊಂಡು 6,000, ಹೆಣ್ಣು ಮರಿ ತಗೊಂಡು 5,000. ಈ ರೀತಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಕುರಿಗಳ್ನು ಅದೇ ರೀತಿ ಮಾಡ್ತಾಯಿದ್ದೀನಿ. ಆಮೇಲೆ ಜೊತೆ ವ್ಯವಸಾಯನೂ ಗೊತ್ತಿಲ್ಲ. ವ್ಯವಸಾಯನೂ ಅರಿಶಿನ, ಜೊತೆಗೆ ಅಡಿಕೆ ತೋಟ, ತೆಂಗಿನ ತೋಟ, ಮೇಂಟೆನೆನ್ಸು. ಆಮೇಲೆ ಆಡಿಗೆ ಏನೇನು ಬೇಕು ಮೇವು, ಅಷ್ಟೊಂದು ಜೇನುಂಟಿ, ಅಲಸಂದೆ. ಈಗ ಸೆಡೆ ಬೀಜ ಅಂದ್ಬಿಟ್ಟು ಶಿರಾದಿಂದ ತರಿಸಿದ್ದೀನಿ. ಆ ಬೀಜನೂ ಹಾಕಿದ್ದೀನಿ. ಆಮೇಲೆ ಸೀಮೆ ಹುಲ್ಲು ಎಲ್ಲ ಹಾಕಿ ಈ ರೀತಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀರಿ? ನಂದೀಗ 3 ಎಕರೆ ಅಡಿಕೆ ತೋಟ ಐತೆ. ಜೊತೆಗೆ ಸುತ್ತ ಒಂದು ರೌಂಡ್ ತೆಂಗಿನ ಗಿಡ, 100 ತೆಂಗಿನ ಗಿಡ ಐತೆ, 1800 ಅಡಿಕೆ ಗಿಡ ಐತೆ. ಎಲ್ಲ ನೀರು ಐಸಂಗಿಲ್ಲ, ಎಲ್ಲ ಫಿಶ್ ಜೆಟ್ಟು. ನಿಮ್ಗೇನು ಲಾಭ ಬರ್ತೈತೆ ವರ್ಷಕ್ಕೆ? ನನಗೆ ಆಡೋದೇ ವರ್ಷಕ್ಕೆ ಈಗ ಜನವರಿ ನೆಕ್ಸ್ಟ್ ಜನವರಿ ಒಂದು 10-12 ಲಕ್ಷ ಆಡೋ ಸಂಪಾದನೆ ಇರ್ತದೆ. ಕುರಿಲಿ ಈ ವರ್ಷ ಮಾಡಿರೋದ್ರಿಂದ ಕುರಿಲಿ ಒಂದು 6-7 ಲಕ್ಷ ರೂಪಾಯಿ ಕುರಿ ಬರ್ತದೆ. ಆಡು ಅಡಿಕೆಯಲ್ಲಿ ಒಂದು 4-5 ಲಕ್ಷ ಅಡಿಕೆಯಲ್ಲಿ ಬರ್ತದೆ. ತೆಂಗಲ್ಲಿ ಒಂದು 2 ಲಕ್ಷ ತೆಂಗಿನ ಗಿಡದಲ್ಲಿ ಲಾಭ ಬರ್ತೈತೆ.
ಆಮೇಲೆ ಮೇಂಟೆನೆನ್ಸ್ ಆಳುಗಳಿಗೆ ಅದೊಂದು 3 ಲಕ್ಷ ಹೋದರೆ 3 ಲಕ್ಷ ರೂಪಾಯಿ ನಾವು ಗೊಬ್ಬರನೇ ಬಂದ್ಬಿಡ್ತದೆ ವರ್ಷಕ್ಕೆ. ನಿಮಗೆಲ್ಲ ಸಹಕಾರ ಹಾಂ, ಸಹಕಾರ ಎಲ್ಲ ಯಾರು ಕೊಡ್ತಾರೆ? ಸಹಕಾರ ನನ್ನ ತಂದೆ, ನನ್ನ ಹೆಂಡತಿ, ಈ ರೀತಿ ನನ್ನ ತಮ್ಮ ಎಲ್ಲ ಹೆಲ್ಪ್ ಮಾಡ್ತಾರೆ. ಆಮೇಲೆ ಎಲ್ಲೂ ಹೋಗಲ್ಲ, ಆಡೋ ಕುರಿ ಬಿಟ್ರೆ ಇದೇ ಜವಾಬ್ದಾರಿ. ಹ್ಞೂ